ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒಪ್ಯಾಮ್ ಅಂದರೆ ಆಪರೇಷನಲ್ ಆ್ಯಂಪ್ಲಿಫೈಯರ್ಸ್ನ ಇಂಟಿಗ್ರೇಟರ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗ್ತೀವಿ. ಸೊ ಫಸ್ಟಿಗೆ ಒಂದು ಒಪ್ಯಾಮ್ನ ಬಿಡಿಸ್ತೀನಿ. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ಅಂತಂದರೆ ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್, ಔಟ್ಪುಟ್ V0 ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಈ ಇನ್ವರ್ಟಿಂಗ್ ಟರ್ಮಿನಲ್ಲಿಂದ ನಾನೇನು ಮಾಡ್ತೀನಿ ಅಂತಂದರೆ CF ಅಂತ ಅಂದರೆ ಒಂದು ಕೆಪಾಸಿಟರ್ನ ಯೂಸ್ ಮಾಡಿಕೊಂಡು ನಾನು ಔಟ್ಪುಟ್ಗೆ ಕನೆಕ್ಷನ್ ಕೊಡ್ತೀನಿ. ನೆಕ್ಸ್ಟ್ ಈ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ನ ನಾನೇನು ಮಾಡ್ತೀನಿ, ಗ್ರೌಂಡ್ ಮಾಡ್ತೀನಿ. ಸೊ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ನ ಗ್ರೌಂಡ್ ಮಾಡ್ತೀನಿ. ಇದಕ್ಕೆ VB ಅಂತ ಕರಿತೀನಿ, ಇದಕ್ಕೆ VA ಅಂತ ಕರಿತೀನಿ. ನೆಕ್ಸ್ಟ್ ಈ ಇನ್ವರ್ಟಿಂಗ್ ಟರ್ಮಿನಲ್ಗೆ ನಾನೊಂದು ಇನ್ಪುಟನ್ನು ಕೊಡಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಒಂದು ರೆಸಿಸ್ಟೆನ್ಸ್ R1 ಯೂಸ್ ಮಾಡಿಕೊಂಡು Vin ಅಂದರೆ ವೋಲ್ಟೇಜ್ನ ಇನ್ಪುಟ್ ಆಗಿ ನಾನು ಇನ್ವರ್ಟಿಂಗ್ ಟರ್ಮಿನಲ್ಲಿಗೆ ಕೊಟ್ಟಿದ್ದೀನಿ. ಸೊ ಕನೆಕ್ಟ್ ಇನ್ಪುಟ್ ಟು ದ ಇನ್ವರ್ಟಿಂಗ್ ಟರ್ಮಿನಲ್ ಏನು ಮಾಡಿದ್ದೀನಿ, ಇನ್ಪುಟ್ಟನ್ನು ಇನ್ವರ್ಟಿಂಗ್ ಟರ್ಮಿನಲ್ಲಿಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ಕೆಪಾಸಿಟರ್ನ ನಾನು ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತಂದರೆ ಫೀಡ್ಬ್ಯಾಕ್ ಆಗಿ. ಸೊ ಇನ್ ಫೀಡ್ಬ್ಯಾಕ್ ಕನೆಕ್ಟ್ ಕೆಪಾಸಿಟರ್ ಫಾರ್ ದ ಇಂಟಿಗ್ರೇಟರ್ ಸರ್ಕ್ಯೂಟ್. ಈ ಇಂಟಿಗ್ರೇಟರ್ ಸರ್ಕ್ಯೂಟ್ಗೆ ನಾವು ಕೆಪಾಸಿಟರ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಫೀಡ್ಬ್ಯಾಕ್ನ ತೊಗೊಳೋದಕ್ಕೆ ಯೂಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಡಿವೈಸ್ ಆಪರೇಷನ್ಸ್ನ ನೋಡ್ತಾ ಹೋಗೋಣ. ಸೊ ಡಿವೈಸ್ ಆಪರೇಷನ್ನ ನೋಡ್ತಾ ಹೋದಾಗ ನಾವು ಮೇಜರ್ ಆಗಿ ಇಲ್ಲೇನು ಮಾಡಬೇಕು, ಅದರ ಎಕ್ಸ್ಪ್ರೆಷನ್ಸ್ನ ಡಿರೈವ್ ಮಾಡಬೇಕು. ಸೊ ವಿ ಆರ್ ಡಿರೈವಿಂಗ್ ಎಕ್ಸ್ಪ್ರೆಷನ್ ಅಂತಂದರೆ ಔಟ್ಪುಟ್ ಎಕ್ಸ್ಪ್ರೆಷನ್ನ ನಾವು ಡಿರೈವ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಕೆಲವು ಅಸಂಪ್ಷನ್ಸ್ನ ಮಾಡಬೇಕು. ಸೊ ಆ ಅಸಂಪ್ಷನ್ಸ್ ಯಾವುವು ಅಂತಂದರೆ ಕರೆಂಟ್ ವಿಲ್ ನಾಟ್ ಫ್ಲೋ ಥ್ರೂ ಒಪ್ಯಾಮ್ನ ಮುಖಾಂತರ ಕರೆಂಟ್ ಫ್ಲೋ ಆಗಲ್ಲ. ಸೊ ಒಂದು ಸೆಕೆಂಡ್, ಕರೆಂಟ್ ವಿಲ್ ನಾಟ್ ಫ್ಲೋ ಥ್ರೂ ಒಪ್ಯಾಮ್, ಆಪರೇಷನಲ್ ಆ್ಯಂಪ್ಲಿಫೈಯರ್ನ ಮುಖಾಂತರ ಕರೆಂಟ್ ಫ್ಲೋ ಆಗಲ್ಲ. ನೆಕ್ಸ್ಟ್ ಫ್ಲೋ ಥ್ರೂ ದ ಫೀಡ್ಬ್ಯಾಕ್ ಟರ್ಮಿನಲ್ ಅಂತ ಅಂದರೆ ಇಲ್ಲಿಂದ ಕರೆಂಟ್ ನಿಮಗೆ ಬರಲ್ಲ, ಆದರೆ ಈ ಏನು ಇದೆಯಲ್ಲ ಇಲ್ಲಿಂದ ಕರೆಂಟು ಅಂತ ಅಂದರೆ ನಿಮ್ಮ ಫೀಡ್ಬ್ಯಾಕ್ CFನ ಯೂಸ್ ಮಾಡ್ಕೊಂಡು ಫೀಡ್ಬ್ಯಾಕ್ ಮಾಡ್ತಾ ಇದ್ದೀರಲ್ಲ, ಅಲ್ಲಿಂದ ಕರೆಂಟ್ I ಫ್ಲೋ ಆಗ್ತಾ ಹೋಗುತ್ತೆ. ಸೊ I ಮೇಜರಾಗಿ ಎಲ್ಲಿಂದ ಬರುತ್ತೆ, ಇಲ್ಲಿಂದ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ಫ್ಲೋ ಆಗುತ್ತೆ, ಆದರೆ ಒಪ್ಯಾಮ್ ಸರ್ಕ್ಯೂಟ್ಗೆ ನಿಮಗೆ ಕರೆಂಟು ಬರ್ತಾ ಹೋಗಲ್ಲ. ನೆಕ್ಸ್ಟ್ VA ಈಸ್ ಈಕ್ವಲ್ ಟು VB ಅಂತಂದರೆ ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಇರುವಂತಹ ವೋಲ್ಟೇಜ್. VA ಈಸ್ ಈಕ್ವಲ್ ಟು VB ಸಿನ್ಸ್ ಅಂತ ನಾವು ಅಸಂಪ್ಷನ್ ಮಾಡಿದಾಗ, ಸಿನ್ಸ್ VB ಈಸ್ ಈಕ್ವಲ್ ಟು 0, VB ಏನಕ್ಕೆ 0, ಗ್ರೌಂಡಿಂಗ್ ಮಾಡಿದ್ದೀವಿ ಅದಕ್ಕೆ. ಸೊ ಗ್ರೌಂಡಿಂಗ್ ಮಾಡೋದ್ರಿಂದ VB ಈಸ್ ಈಕ್ವಲ್ ಟು 0, ಅದಕ್ಕೇನಾಗುತ್ತೆ VA ಈಸ್ ಈಕ್ವಲ್ ಟು VB ಈಸ್ ಈಕ್ವಲ್ ಟು 0. ಸೊ VA ಮತ್ತು VB ಎರಡರ ವ್ಯಾಲ್ಯೂ ನನಗೇನು ಬಂತು, 0. ಸೊ ಇವಾಗ ನಾನೇನು ಮಾಡಬೇಕು ಅಂತಂದರೆ ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕರೆಂಟ್ ಅಟ್ ಇನ್ಪುಟ್ ಸೈಡಲ್ಲಿರುವಂತಹ ಕರೆಂಟ್ನ ನೋಡ್ತಾ ಹೋಗಬೇಕು. ಸೊ ಕರೆಂಟ್ ಹೇಗೆ ಮೂವ್ ಆಗ್ತಾ ಇದೆ, ಕರೆಂಟ್ ಮೂವ್ ಫ್ರಮ್ V ಇನ್ನಿಂದ ಶುರು ಆಗ್ತಾ ಇದೆ. ಸೊ V ಇನ್ನಿಂದ VA ವರ್ಗು ಈ ಸರ್ಕ್ಯೂಟಲ್ಲಿ ಇನ್ಪುಟಲ್ಲಿ. ಸೊ V ಇನ್ ಟು V ಇಂಟು VA ಹೋಗ್ತಾ ಇದೆ. ಸೊ ಈಕ್ವೇಷನ್ ಏನಾಗುತ್ತೆ, I ಈಸ್ ಈಕ್ವಲ್ ಟು V/R ಅಲ್ವಾ. ಸೊ V ಇನ್ ಮೈನಸ್ VA ಬೈ ರೆಸಿಸ್ಟೆನ್ಸ್ ಯಾವುದಲ್ಲಿ ಯೂಸ್ ಆಗಿರುವಂಥದ್ದು R1. ಸೊ V ಇನ್ ಮೈನಸ್ VA ಬೈ R1. ಸೊ VA ವ್ಯಾಲ್ಯೂ ನಮಗೆ ಗೊತ್ತಿದೆ 0. ಸೊ V ಇನ್ ಬೈ R1. ಸೊ ಇದನ್ನು ನಾನು ಈಕ್ವೇಷನ್ 1 ಅಂತ ತಗೊತೀನಿ. ನೆಕ್ಸ್ಟ್ ಇನ್ಪುಟ್ ಅಟ್ ದ ಔಟ್ಪುಟ್ ಸೈಡಲ್ಲಿ ನಮಗೆ ಈಕ್ವೇಷನ್ ಏನಾಗುತ್ತೆ ಕರೆಂಟ್ಗೆ ಅಂತ ನೋಡ್ತಾ ಹೋದರೆ, ಸೊ ಔಟ್ಪುಟ್ ಸೈಡ್ ಅಂತ ಅಂದರೆ ಇಲ್ಲಿ. ಸೊ ನಾನು ಔಟ್ಪುಟ್ಗೆ ಏನು ಮಾಡ್ತಾ ಇದ್ದೀನಿ, ಔಟ್ಪುಟ್ಗೆ ನಾನು ಇಲ್ಲಿ ಇನ್ವರ್ಟಿಂಗ್ ಟರ್ಮಿನಲ್ಲಿಂದ CFನ ಕನೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಅದನ್ನು ನಾನು ಕನ್ಸಿಡರ್ ಮಾಡಬೇಕು. ಸೊ ಕರೆಂಟ್ ಹೇಗೆ ಫ್ಲೋ ಆಗುತ್ತೆ, VA ಎಲ್ಲಿದೆ, VA ಇಲ್ಲಿ. ಸೊ VA ಇಂದ V0 ವರ್ಗು. ಸೊ VA ಟು V0 ಕರೆಂಟು ಫ್ಲೋ ಆಗ್ತಾ ಹೋಗುತ್ತೆ. ಸೊ ಈಕ್ವೇಷನ್ ಏನಂತ ಬರಿಬೋದು, I ಈಸ್ ಈಕ್ವಲ್ ಟು CF. ಇದು ಕೆಪಾಸಿಟರ್ ಆಗಿರೋದ್ರಿಂದ ನಾನೇನು ಮಾಡಬೇಕು, ಡಿರೈವೇಟಿವ್ನ ಯೂಸ್ ಮಾಡ್ತಾ ಹೋಗಬೇಕು. ಸೊ D/dt ಆಫ್ VA ಮೈನಸ್ V0.
ವಿ ಎ ಮೈನಸ್ ವಿ ನಾಟ್. ಸೊ ಇದನ್ನು ಏನಂತ ಕರಿತೀವಿ, ಇದು ವಿ ಎ ಮೈನಸ್ ವಿ ನಾಟ್ನ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ಫೈನಲ್ ಆಗಿ ನಾನೇನು ಬರ್ಬೋದು, ವಿ ಎ ವ್ಯಾಲ್ಯೂ 0 ಅಲ್ವಾ, ಸೊ ಸಿಂಪ್ಲಿಫೈಡ್ ಆಗಿ ಮೈನಸ್ ಸಿ ಎಫ್ ಡಿ ಬೈ ಡಿ ಟಿ ಆಫ್ ವಿ ನಾಟ್. ಮೈನಸ್ಸನ್ನು ನಾನು ಹೊರಗಡೆ ತೆಗ್ದಿದ್ದೆ ಯಾಕಂದರೆ ಅದು ಕಾನ್ಸ್ಟೆಂಟ್. ಸೊ ಈಕ್ವೇಷನ್ 2. ಸೊ ಇವಾಗ ಏನು ಮಾಡ್ತೀನಿ, ಕಂಪೇರಿಂಗ್ ಈಕ್ವೇಷನ್ 1 ಆ್ಯಂಡ್ 2. ಕಂಪೇರ್ ಈಕ್ವೇಷನ್ 1 ಆ್ಯಂಡ್ 2 ಎರಡರಲ್ಲೂ ಲೆಫ್ಟ್ ಹ್ಯಾಂಡ್ ಸೈಡ್ ಐ ಇದೆ. ಸೊ ಏನು ಮಾಡ್ತೀನಿ, ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಐ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ನ ಈಕ್ವೇಟ್ ಮಾಡ್ತೀನಿ. ಸೊ 1 ಈಸ್ ಈಕ್ವಲ್ ಟು 2ನ ಮಾಡಬೇಕು. ಸೊ ವಿ ಇನ್ ಬೈ ಆರ್ 1 ಈಸ್ ಈಕ್ವಲ್ ಟು ಮೈನಸ್ ಸಿ ಎಫ್ ಡಿ ಬೈ ಡಿ ಟಿ ಆಫ್ ವಿ ನಾಟ್. ಸೊ ಇದು ನಮಗೆ ಉಳಿತು. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಇಂಟಿಗ್ರೇಷನ್ ಆನ್ ಬೋತ್ ಸೈಡ್, ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಟಿ, ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಲೆಫ್ಟ್ ಸೈಡಲ್ಲಿ 0 ಟು ಟಿ ವಿ ಇನ್ ಬೈ ಆರ್ 1 ವಿಚ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ನ ಹೊರಗೆ ತೆಗಿತೀನಿ, ಮೈನಸ್ ಸಿ ಎಫ್ ಇಂಟು ಇಂಟಿಗ್ರೇಷನ್ 0 ಟು ಟಿ ಡಿ ಬೈ ಡಿ ಟಿ ಆಫ್ ವಿ ನಾಟ್. ಸೊ ಇಲ್ಲೇನಾಗುತ್ತೆ, ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋಂಥದ್ದೇನು, 0 ಟು ಟಿ ವಿ ಇನ್ ಬೈ ಆರ್ 1 ಡಿ ಟಿ. ಸೊ ಡಿ ಟಿ ಇಲ್ಲಿ ಬರೀಲ್ಲ ಮತ್ತೆ. ಸೊ ಡಿ ಟಿ ವಿಚ್ ಈಸ್ ಈಕ್ವಲ್ ಟು ಮೈನಸ್ ಸಿ ಎಫ್ ವಿ ನಾಟ್. ಸೊ ಇದನ್ನು ನನಗೆ ಔಟ್ಪುಟ್ ವಿ ನಾಟ್ ಬೇಕು. ಸೊ ಅದನ್ನು ಹೇಗೆ ಬರೀತೀನಿ, ವಿ ನಾಟ್ ಈಸ್ ಈಕ್ವಲ್ ಟು 1 ಬೈ ಇದೇನಾಗುತ್ತೆ ಕೆಳಗಡೆನೇ ಇರುತ್ತೆ. ನೆಕ್ಸ್ಟ್ ಇದು ಮೈನಸ್ ಸಿ ಎಫ್ ಕೆಳಗಡೆ ಬರುತ್ತೆ. ಸೊ ಆರ್ 1 ಸಿ ಎಫ್. ಸೊ ಉಳಿದಿರೋಂಥದ್ದೇನು, 0 ಟು ಟಿ ವಿ ಇನ್ ಡಿ ಟಿ, ವಿ ಇನ್ ಡಿ ಟಿ. ಸೇಮ್ ಇದನ್ನೇ ಬರೆದಿದ್ದೀನಿ, ಕಾನ್ಸ್ಟೆಂಟ್ನ ಹೊರಗಡೆ ತೆಗ್ದೀನಿ. ಸೊ ಆರ್ 1 ಕೂಡ ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಹೊರಗಡೆ ತೆಗ್ದಿದ್ದೀನಿ. ಸೊ ಇದೇನಾಯಿತು, ಔಟ್ಪುಟ್ ಇಲ್ಲಿ ನೋಡಿ, ಔಟ್ಪುಟ್ ಏನಾಗಿದೆ, ಇಂಟಿಗ್ರೇಷನ್ ಆಫ್ ಇನ್ಪುಟ್. ಔಟ್ಪುಟ್ ಈಸ್ ಇಂಟಿಗ್ರೇಷನ್ ಆಫ್ ಇನ್ಪುಟ್ ವೋಲ್ಟೇಜ್. ಔಟ್ಪುಟ್ ವೋಲ್ಟೇಜ್ ಈಸ್ ಇಂಟಿಗ್ರೇಷನ್ ಆಫ್ ಔಟ್ಪುಟ್ ಇನ್ಪುಟ್ ವೋಲ್ಟೇಜ್. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.